ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ 3:55. ಇವತ್ತು ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಎಲ್ಲ ಹಾಕೊಂಡಿದ್ದ ಲೈಟು ಗೀಟು ಎಲ್ಲ ಅಂತ. ಇಲ್ಲ ನಮ್ಮಮ್ಮ ಕೈ ಬಸ್ಕೊಂಬಕೈತದೆ. ಆ್ಯಕ್ಚುಲಿ ಮಹಾರಾಷ್ಟ್ರ ಹೋಗ್ಬೇಕಾಯ್ತು, ಮಹಾರಾಷ್ಟ್ರ ಕ್ಯಾನ್ಸಲ್ ಆಯಿತು. ಗೇಟು ಬೀಗ ಹಾಕ್ಬಿಟ್ಟವ್ರೆ. ಏನು ಮಾಡಬೇಕು, ನಾನೇ ಕಳ್ದಾರಿದ್ದು ಹೋಗ್ಬೇಕಷ್ಟೇ. ಈಗ ಇಷ್ಟು ಬೇಗ ಎಬ್ಬಿಸೋಕ್ಕಲ್ಲ ಯಾರನ್ನೂ. ಗಾಡಿಯಲ್ಲಿ ನಿಂತೈತೆ, ಬನ್ನಿ ತೊಗೊಂಡೋಗೋಣ. ಬಸ್ಸಲ್ಲಿ ಹೋಗ್ಬೋದಾಯಿತು, ಬಸ್ ಇಷ್ಟು ಬೇಗ ಇರೋಲ್ಲ. ಕೆಂಗೇರಿಗೆ ಹೋಗ್ಬಿಟ್ಟು ಕೆಂಗೇರಿಯಿಂದ ಹೋಗೋಣ ಅಂತ. ಅದಕ್ಕೆ ಹೆಂಗಿರೋ ಪಾರ್ಕಿಂಗ್ ಜಾಗ ಐತಲ್ಲ, ಅದು 24 hours ಹಾಕ್ಬಿಟ್ಟು ಹೋಗೋಣ. ಅಲ್ಲಿ ಸುಂಗುತ್ಕಟ್ಟಲ್ಲಿ ಟೀ ಅಂಗಡಿ ತೆಗ್ದಿರ್ತದೆ, ಒಂದು ಕಾಫಿ ಕುಡ್ಕೊಂಡು ಟೀ ಅಂಗಡಿ ತೆಗ್ದೈತೆ, ಒಂದು ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ. ಇವಾಗ ಸುಂಗುತ್ಕಟ್ಟಲ್ಲಿ ಬೆಳಗ್ಗೆ 3:30 ತೆಗ್ದಿರ್ತದೆ ನನಗೆ. ಬಟ್ ಏನಂದರೆ ಇಲ್ಲಿ ಫೋನ್ಪೇ ಗೂಗಲ್ ಪೇ ಏನೂ ತಾಳಲ್ಲ ಅಂಕಲ್ಲು. ಬರೀ ಕ್ಯಾಶ್ ಇರಬೇಕು. ಕ್ಯಾಶ್ ಇದ್ದರೆ ಮಾತ್ರ ಕಾಫಿ ಟೀ, ಇಲ್ಲಾಂದರೆ ನೋ ಕಾಫಿ ಟೀ. ಬನ್ನಿ ಅಂಗಡಿ ಹತ್ರ ಕುಡ್ಕೊಂಡು ಹೋಗಿ ಬಂದು ಕಾಫಿ ತಗೊಂಡೆ, ಕುಡ್ಕೊಂಡು ಹೋಗಿ ಬನ್ನಿ. ಕೆಂಗೇರಿಗೆ ಬಂದು ಗಾಡಿ ನಿಲ್ಲಿಸಿ ಹಿಂದೆ ತಿರುಗಷ್ಟಲ್ಲಿ ಟ್ರೈನ್ ಬಂದುಬಿಟ್ಟಿತ್ತು. ಹುಡುಗ ಟಿಕೆಟ್ ತಗೊಂಡು ಈ ಟ್ರೈನ್ ಹತ್ತನಂತ ಹೋದರೆ ಯಾರು ಆಸಾಮಿ ರೋಡ್ ಲಕ್ ಮಲ್ಕೊಂಬಿಟ್ಟವನು. ಏನು ಮಾಡೋದು, ನೆಕ್ಸ್ಟ್ ಹೋಗಿಲ್ಲ ಹತ್ಕೊಂಡೆ. ಅದಾದಮೇಲೆ ಮತ್ತೆ ಟ್ರೈನು ಮೂವ್ ಆಯಿತು. ಮೂವ್ ಆದ್ಮೇಲೆ ಮಾಮೂಲಿ ಸ್ಲೀಪರ್ ಕೋಚ್ ಬಂದು ಹತ್ಕೊಂಡೆ. ಹೆಂಗೆ ಅಂದರೆ ಈ ಬೆಂಗಳೂರಿಂದ ಮೈಸೂರು ಹೋಗೋವರೆಗೂ ಯಾವ ಸ್ಲೀಪರ್ ಕೋಚ್ ಅದೆಲ್ಲ ಏನು ಲೆಕ್ಕ ಇಲ್ಲ. ಮೈಸೂರಿಂದ ಬೆಂಗಳೂರು ಬರ್ಬೇಕಾದ್ರೂ ಅಷ್ಟೇ, ಬೆಂಗಳೂರಿಂದ ಲೆಕ್ಕ. ಯಾರು ಕೇಳಲ್ಲ, ಟಿ ಟಿ ಆಗಲಿ ಯಾರಾಗಲಿ ಏನು ಕೇಳಲ್ಲ. ಸೀಟ್ ಖಾಲಿ ಇದೆ, ಆರಾಮಾಗಿ ಮಲ್ಕೊಂಬರ್ಬೋದು. ಅದೊಂದು ಪ್ಲಸ್ ಪಾಯಿಂಟು. ಆಮೇಲೆ ಈ ಬೆಂಗಳೂರಿಂದ ಮೈಸೂರು ಬರಬೇಕಂದ್ರೆ ಈ ಗ್ರೀನರಿ ಆಗಲಿ ಮತ್ತು ಈ ನದಿ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತದೆ. ಈ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ವ್ಯೂ, ಎಷ್ಟು ಗ್ರೀನಾಗಿ ಕಾಣಿಸ್ತದೆ, ಸೂಪರಾಗಿ ಕಾಣಿಸ್ತದೆ. ಅದಾದಮೇಲೆ ಕಡೆಗೆ ಬಂದೆ, ಮೈಸೂರು ಟ್ರೈನ್ ಇಳ್ಕೊಂಡು ಅಲ್ಲಿಂದ ಆಚೆ ಬಂದು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಪಿಕ್ಚರ್ ಏನಂದರೆ, ನಾನು ಬರಬೇಕಾದ್ರೆ ಈ ಟ್ರೈನಲ್ಲ, ನಾನು ಬಂದಿದ್ದ ಟ್ರೈನಲ್ಲ, ನಾನು ಬಂದಿದ್ದು ಕಾವೇರಿ ಎಕ್ಸ್ಪ್ರೆಸ್ಸು. ಅದು ಬಂದು ಚೆನ್ನೈ ಟು ಮೈಸೂರು. ನಾನು ಅಂದ್ಕೊಂಡಿದ್ದು ಬರೋಕ್ಕೆ ತಿರುಪತಿ ಟು ಚಾಮರಾಜನಗರ ಎಕ್ಸ್ಪ್ರೆಸ್ಸು, ಅದು 4:50 ಇದ್ದಿತ್ತು. ಬಟ್ ಏನೋ ಬೈಕಲ್ಲಿ ಬಂದಿದ್ದಲ್ವ, ಅಲ್ಲಿಂದ 15 ನಿಮಿಷಕ್ಕೆಲ್ಲ ಬಂದುಬಿಟ್ಟೆ. ಗಾಡಿ ಪಾರ್ಕಿಂಗ್ ಮಾಡೋರೊಳಗಡೆ ಬಂದ್ಬಿಡ್ತು ಟ್ರೈನು. ಇನ್ನೇನು ವೆಯ್ಟ್ ಮಾಡೋದು ಅಂದ್ಬಿಟ್ಟು ಆ ಟ್ರೈನ್ಗೆ ಬಂದೆ. ಇಲ್ಲ ನೀನು ಸ್ವಲ್ಪ ವೀಡಿಯೋ ಮಾಡ್ಕೋಬೋದು. ಏನೇ ಆದರೂ ಮೈಸೂರೇ ಚೆಂದ. ಈ ಹಳೇ ಮನೆ ನೋಡಿ ಸಕ್ಕದಾಯ್ತು, ಯಾವ ವರ್ಷ ಕಟ್ಟಿದ್ದು. ಬಟ್ ಇಲ್ಲಿ ಬೆಂಗಳೂರು ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರೋಲ್ಲ. ಏನು ಮ್ಯಾಕ್ಸಿಮಮ್ 3 ಫ್ಲೋರ್ ಇಲ್ಲ 4 ಫ್ಲೋರ್ ಅಷ್ಟೇ. ಅದ್ಮೇಲೆ ಕಟ್ಟೋಂಗಿಲ್ಲ, ಪರ್ಮಿಷನ್ ಕೊಡೋಲ್ಲ ಮೈಸೂರು ಗೌರ್ಮೆಂಟ್. ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದೆ, ರೈಲ್ವೆ ಸ್ಟೇಷನ್ ನಡ್ಕೊಂಡು ಬಸ್ಸಲ್ಲಿ ಬರ್ಬೋದಾಯಿತು. ಅಲ್ಲಂತೂ ವಾಕಿಂಗ್ ಮಾಡೋಲ್ಲ, ಎಲ್ಲರೂ ಸ್ವಲ್ಪ ವಾಕಿಂಗ್ ಆಗಲಿ ಅಂದ್ಬಿಟ್ಟು ನಡ್ಕೊಂಡೆ ಬಂದೆ. ಇವಾಗ ಇಲ್ಲಿಂದ ಹುಣಸೂರ್ಗೆ ಹೋಗ್ಬೇಕು. ಏನಕ್ಕಲ್ಲ ಮಿಸ್ಸಸ್ ಮನೆಗೆ ಹೋಗ್ತಿದ್ದೀನಿ. ನನಗೂ ಅವಳಿಗೂ ಜಗಳ ಮೊನ್ನೆಯಿಂದ. ಅವಳು ಬಾ ಅಂತ, ನಾನು ಬರೋಲ್ಲ ಅಂತ. ಆ್ಯಕ್ಚುಲಿ ಮಹಾರಾಷ್ಟ್ರ ಹೋಗ್ಬೇಕಾಯ್ತು ಅಂತ ಹೇಳಿದ್ನಲ್ಲ, ಕ್ಯಾನ್ಸಲ್ ಆಯಿತು. ಎಲ್ಲೆಲ್ಲೇ ಸರ್ಪ್ರೈಸ್ ಕೊಡೋ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲೋದ್ರೆ ಹೆಂಗೆ ಶಾಕ್ ಆಗುತ್ತೆ. ಪ್ರಕೃತಿ ಕರೆಯಿತು, ಓಡ್ ಬಂದೆ. ಇಲ್ಲಿಂದ ಬಸ್ಸು ಹುಣಸೂರು ಕುಂದಾಪುರ ಬಸ್ಸು ಹುಣಸೂರು ಹೋಗುತ್ತೆ. ಬನ್ನಿ ಎತ್ಕೊಂಡು ಹೋಗೋಣ. ಹುಣಸೂರು ಬಸ್ ಸ್ಟಾಪಿಗೆ ಬಂದಾಯಿತು. ಇವಾಗ ಏನಾರು ಒಂಚೂರು ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದು ಬಸ್ ಹತ್ಬೇಕು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಹೋಗ್ಬೇಕಾಯ್ತು. ಬನ್ನಿ ಹುಣಸೂರಲ್ಲಿ ಬಸ್ ಹತ್ಕೊಂಡು ಬಂದೆ ಆಯಿತು ಊರಿಗೆ. ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಹೋಗ್ತಾ ಆಚರಣೆ ಅಂತ ಊರಿಗೆ ಕಳಿಸಿದ್ದು. ನಾನು ಹೇಳಿರಲಿಲ್ಲ ಬರ್ತೀನಿ ಅಂತ, ಸರ್ಪ್ರೈಸಾಗಿ ಬಂದೆ. ನಾನು ಹೇಳಿದರೆ ರೆಡಿ ಆಗ್ಬಿಟ್ಟಿರೋಳು, ರೆಡಿನಾಗಿಲ್ಲ, ಏನಾಗಿರಲಿಲ್ಲ. ಮಂಗ ವೀಡಿಯೋ ನೋಡಿದ ತಕ್ಷಣ ಫುಲ್ಲು ನಾಚಿಕೆ ಹೊಟ್ಟಂಗೆ ತಲೆ ಬೂಗಿಸ್ಕೊಂಡ್ಬಿಟ್ಲತ್ತ. ಬಂದು ಸುಸ್ತಾಗಿ ಮಲ್ಕೊಂಡಿದ್ದೆ. ಅದು ಹಿಂದೆಗಡೆ ಏನೋ ಸೌಂಡ್ ಕಳಿಸ್ತಿತ್ತು. ನಾನು ಇದೇನಪ್ಪ ಇಲ್ಲಿ ಈ ಥರ ಸೌಂಡ್ ಕಳಿಸ್ತೈತೆ ಅಂತ ನೋಡಿದ್ರೆ ಕೋಳಿ ಮೊಟ್ಟೆ ಇಡೋಕ್ಕೆ ಕಾವು ಕೂತ್ಕೊಂಡು ಕೂತಿತ್ತು. ಸರಿ ಆಯಿತು, ಏನು ಮಾಡ್ಕೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ನಮ್ಮ ಅತ್ತೆ ಹೊಡೆದೆ ಕೋಳಿ. ಕಪ್ಪುದು ಮೇಗಡೆ ಕೆಂಚಗೈತದೆ, ಅದು ನಾಳೆ ಬಲಿ ಐತದೆ ಪಾಪ. ನಾನು ಬಂದಿರೋದಕ್ಕೆ ಸ್ಪೆಷಲ್, ಅದನ್ನ ಕುಯ್ದುಬಿಟ್ಟು ತಿಂದ್ಬಿಡೋದೆ ನಾಳೆ. ಆ್ಯಕ್ಚುಲಿ ಇವೆರಡು ನಾನು ಮಾಮೂಲಿ ಕೋಳಿ ಅಂದ್ಕೊಂಡಿದ್ದೆ. ಇವೆರಡು ಫೈಟ್ರ್ ಕೋಳಿ, ಇವೆರಡು ಫೈಟ್ರ್ ಹುಂಜ. ಇವೆರಡು ಅದು ಬಂದು ಮಾಮೂಲಿ ಹುಂಜ, ಅದು ಕಾಣಿಸ್ತೈತಲ್ಲ, ಅದೊಂದು ಮಾಮೂಲಿ ಹುಂಜ. ಅದು ಮಾಮೂಲಿ ಹುಂಜ, ಇದೆಲ್ಲ ಫೈಟ್ರ್ ಕೋಳಿ. ಇದು ಫೈಟ್ರ್ ಕೋಳಿ, ಇದು ಫೈಟ್ರ್ ಕೋಳಿ. ನನ್ನ ಕೈಲಿ ನಾಟಿ ಮೊಟ್ಟೆ ಐತೆ.
ಈ ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಈ ಟೀ ಗೆಜ್ಬಿಟ್ಟು ನಾಟಿ ಮೊಟ್ಟೆ ಅಂತ ಮಾಡ್ತಾರೆ. ಇದು ನೋಡಿ ಒರಿಜಿನಲ್ ನಾಟಿ ಮೊಟ್ಟೆ ಎಷ್ಟು ಶುದ್ಧ ಐತೆ ಅಂದರೆ, ಇದು ಮಾತ್ರ ಮಾಮೂಲಿ ಸೈಜಿಗಿಂತ ಭಯಂಕರವಾಗಿದೆ. ಈ ಕಲರ್ ಬರುತ್ತೆ ಒರಿಜಿನಲ್ಲು. ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ನಾಟಿ ಮೊಟ್ಟೆ ಅಂತ ತರೋದೆಲ್ಲ ಸ್ವಲ್ಪ ಫೇಕ್ ಮೊಟ್ಟೆಗಳು. ಅದೇ ಟೀ ಗೆಜ್ಬಿಟ್ಟು ತಗೊಂಡು ಕೊಡ್ತಾರೆ. ಇದ್ರದ್ದೇ ಅಂತ ಇಲ್ಲ ಆಯ್ತಲ್ಲ, ಇದ್ರದ್ದೇ ಮೊಟ್ಟೆ ಇದೆಲ್ಲ. ನಾಳೆ ಇದೂ ಲಬಕ್ ಸ್ವಾಹ, ಆ ಫೈಟ್ರ್ ಕೋಳಿನೂ ಲಬಕ್ ಸ್ವಾಹ. ಸರಿ, ನೈಟ್ ಊಟ ಬಂತು. ಚಪಾತಿ ಎಣ್ಗಾಯಿ, ಬಿಸಿ ಬಿಸಿ ಎಣ್ಗಾಯಿ ಚಪಾತಿ ಆಗಿತ್ತು ಇವತ್ತಿನ ವಿಡಿಯೋ. ಗುಡ್ ನೈಟ್ ಫ್ರೆಂಡ್ಸ್, ಸ್ಲೀಪ್ ವೆಲ್, ಟೇಕ್ ಕೇರ್.